ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಮಾಡ್ತಿದ್ದೀವಿ, ದಿಸ್ ಇಸ್ ಅ ಸ್ಟೋರಿ ಟೈಮ್. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಅ ಸ್ಟೋರಿ. ಇಟ್ಸ್ ಅ ರ್ಯಾಂಡಮ್ ಕನ್ನಡ ಸ್ಟೋರಿ. ನಾನು ಸ್ಟೋರಿ ಓದ್ತೀನಿ. ಇಫ್ ಯು ನೋ ದ ಕನ್ನಡ, ದಟ್ಸ್ ವಂಡರ್ಫುಲ್ ಆ್ಯಂಡ್ ಫೈನ್. ಸೊ if you're not new to Kannada, if you don't know Kannada, then listen. I'll also tell the meaning of words in English, so it will find comfortable. So we'll start with the story. So ee story ಹೆಸರು, ಈ ಕಥೆ ಹೆಸರು, ಸ್ಟೋರಿ ಅಂದರೆ ಕಥೆ. ಓಕೆ, ಈ ಕಥೆ ಹೆಸರು ನರಿಯ ಉಪಾಯ. ನರಿ ಅಂದರೆ ಫಾಕ್ಸ್, ಉಪಾಯ ಅಂದರೆ ಐಡಿಯಾ. ಒಂದೂರಿನಲ್ಲಿ ಇನ್ ಅ ಪ್ಲೇಸ್ ಒಬ್ಬ ಮುದುಕನು ಮುದುಕಿಯು, ಮುದುಕ ಅಂದರೆ ಓಲ್ಡ್ ಮ್ಯಾನ್, ಮುದುಕಿ ಈಸ್ ಅ ಓಲ್ಡ್ ಲೇಡಿ, ದ ಏಜ್ಡ್ ಲೇಡಿ, ವಾಸವಾಗಿದ್ದರು. ದೇ ವರ್ ಲೀವಿಂಗ್. ಒಂದು ದಿನ, ಒನ್ ಡೇ, ಮುದುಕ ಹೇಳಿದ, ದ ಓಲ್ಡ್ ಮ್ಯಾನ್ ಟೋಲ್ಡ್, ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡು, ಪ್ಲೀಸ್ ಮೇಕ್ ಆ್ಯಂಡ್ ಗಿವ್ ಮೀ ಹಾಟ್ ರೋಟೀಸ್. ನದಿಯ ಹತ್ತಿರ ಹೋಗಿ, ನದಿ ಅಂದರೆ ರಿವರ್, ಹತ್ತಿರ ಅಂದರೆ ನಿಯರ್, ಐ ವಿಲ್ ಗೋ ನಿಯರ್ ದ ರಿವರ್, ಮೀನು ಹಿಡ್ಕೊಂಡು ಬರ್ತೀನಿ. ಐ ವಿಲ್ ಕ್ಯಾಚ್ ದ ಫಿಶ್ ಆ್ಯಂಡ್ ಐಲ್ ಕಮ್. ಮೀನು ಅಂದರೆ ಫಿಶ್, ಹಿಡಿ ಅಂದರೆ ಕ್ಯಾಚ್ ಅಂತ ಅಂದರೆ ಹಿ ಸೆಡ್ ಲೈಕ್ ದಿಸ್. ಗಾಡಿ ಕಟ್ಟಿಕೊಂಡು, ಅರ್ಲಿಯರ್ ಟೈಮ್ ದೇ ಯೂಸ್ ಟು ಹ್ಯಾವ್ ಅ ಬುಲಕ್ ಕಾರ್ಟ್. ಸೊ ಫಾರ್ ದ ಬುಲಕ್ ಕಾರ್ಟ್ ದೇ ಹ್ಯಾವ್ ಟು ಪ್ರಿಪೇರ್ ಇಟ್. ದೇ ಹ್ಯಾವ್ ಟು ಗೆಟ್ ದ ಕೌ, the ox, and they have to tie that to the cart and they has to take it, alva. So that is why they are mentioning gaadi kattikondu. He built that gaadi, he prepared the gaadi, horata, he left. ಮುದುಕನಿಗೆ, ಫಾರ್ ದ ಓಲ್ಡ್ ಮ್ಯಾನ್, ನದಿಯಲ್ಲಿ ಇನ್ ದ ರಿವರ್ ತುಂಬ ಮೀನುಗಳು ಸಿಕ್ಕಿದವು. ಹಿ ಗಾಟ್ ಮೆನಿ ಫಿಶಸ್, ತುಂಬ ಅಂದರೆ ಮೆನಿ. ಅವನ್ನೆಲ್ಲ ಹೇರಿಕೊಂಡು, ಹಿ ಟುಕ್ ಆಲ್ ಆಫ್ ದಟ್ ಆ್ಯಂಡ್ ಹಿ ಫಿಲ್ಡ್ ಇಸ್ ಅ ವೆಹಿಕಲ್. ಅವನು ಮನೆಗೆ ಅಂದರೆ ಟು ದ ಹೋಮ್ ಹಿಂತಿರುಗುತ್ತಿದ್ದಾಗ, ಹಿ ವಾಸ್ ರಿಟರ್ನಿಂಗ್ ಬ್ಯಾಕ್, ದಾರಿಯಲ್ಲಿ ಆನ್ ದ ವೇ ನರಿಯೊಂದು ಬಿದ್ದಿತ್ತು. ಹಿ ಸಾ ದೇರ್ ವಾಸ್ ಅ ನರಿ ವಿಚ್ ವಾಸ್ ಫಾಲನ್ ಆನ್ ದ ಗ್ರೌಂಡ್. ನರಿ ಅಂದರೆ ಫಾಕ್ಸ್, ಬಿದ್ದಿತ್ತು ಅಂದರೆ ಇಟ್ ವಾಸ್ ಫಾಲನ್. ಅದು ಸತ್ತಿರಬೇಕೆಂದು ಹಿ ಥಾಟ್ ಇಟ್ ಈಸ್ ಡೆಡ್. ಭಾವಿಸಿ, ಹಿ ಥಾಟ್ ಇಟ್ ಈಸ್ ಡೆಡ್. ಈ ನರಿಯ ಚರ್ಮದಿಂದ, ಫ್ರಮ್ ದ ಸ್ಕಿನ್ ಆಫ್ ದಿಸ್ ಫಾಕ್ಸ್, ಚರ್ಮ ಅಂದರೆ ಸ್ಕಿನ್, ಮುದುಕಿಗೆ, ಫಾರ್ ದ ಓಲ್ಡ್ ಲೇಡಿ, ಒಳ್ಳೆಯ ಕೋಟು ಹೊಲಿಸಬಹುದು. ಹೊಲಿಸು ಅಂದರೆ ಸ್ಟಿಚ್. ಐ ಕ್ಯಾನ್ ಸ್ಟಿಚ್ ಅ ಗುಡ್ ಕೋಟ್ ಫ್ರಮ್ ದಿಸ್ ಸ್ಕಿನ್ ಆಫ್ ದಿಸ್ ನರಿ ಅಂತ ಹಿ ಥಾಟ್. ಎಂದುಕೊಳ್ಳುತ್ತಾ ನರಿಯನ್ನು ಎತ್ತಿ, ಹಿ ಟುಕ್ ದ ನರಿ, ಗಾಡಿಯೊಳಗೆ ಹಾಕಿದ. ಹಿ ಪುಟ್ ಇಟ್ ಇನ್ ದ ವೆಹಿಕಲ್. ಮುಂದೆ ಹೊರಟ, ಹಿ ಲೆಫ್ಟ್. ಇತ್ತ ನರಿ ಮೇಲೆದ್ದು, ನರಿ ಇಟ್ ವಾಸ್ ನಾಟ್ ಡೆಡ್. ಸೊ ಇಟ್ ವಾಸ್ ಆ್ಯಕ್ಟಿಂಗ್ ಲೈಕ್ ಇಟ್ ವಾಸ್ ಡೆಡ್ ಅಂತ. ಇಟ್ ವೋಕ್ ಅಪ್ ಆ್ಯಂಡ್ ಇಟ್ ಸ್ಯಾಟ್, ನರಿ ಸ್ಯಾಟ್ ಇನ್ ದ ವೆಹಿಕಲ್. ಒಂದೊಂದು ಮೀನುಗಳನ್ನು ಕೆಳಗೆ ಎಸೆಯತೊಡಗಿತು. ಇಟ್ ಸ್ಟಾರ್ಟೆಡ್ ಟೇಕಿಂಗ್ ದ ಫಿಶ್ ಆ್ಯಂಡ್ ಇಟ್ ಇಸ್ ಸ್ಟಾರ್ಟೆಡ್ ಥ್ರೋಯಿಂಗ್ ಟು ದ ಗ್ರೌಂಡ್. ಒಂದೊಂದನೇ ಬಿಸಾಕ್ತದೆ, ಒನ್ ಬೈ ಒನ್. ಗಾಡಿ ಪೂರ್ತಿ ಖಾಲಿ ಮಾಡಿತು. ಇಟ್ ಎಂಪ್ಟಿಡ್ ದ ಗಾಡಿ. ಆಗ ನರಿ ಧುಮುಕಿ ಓಡಿತು. ಇಟ್ ಎಂಪ್ಟಿಡ್ ದ ವೆಹಿಕಲ್, ಇಟ್ ಜಂಪ್ಡ್ ಫ್ರಮ್ ದ ವೆಹಿಕಲ್ ಆ್ಯಂಡ್ ಇಟ್ ರ್ಯಾನ್ ಆಫ್. ಮುದುಕ ಮನೆಗೆ ಬಂದು ಕೂಗು ಹಾಕಿದ. ಹಿ ಶೌಟೆಡ್, ಮುದುಕ, ಆ್ಯಂಡ್ ಹಿ ಕಾಲ್ಡ್, ಲೇ, ನಿನಗೆ ಒಳ್ಳೆ ಕೋಟು ತಂದಿದ್ದೀನಿ. ಐ ಹ್ಯಾವ್ ಗಾಟ್ ಅ ನ್ಯೂ ಕೋಟ್ ಫಾರ್ ಯು, ಅ ಗುಡ್ ಕೋಟ್ ಫಾರ್ ಯು. ಅಲ್ಲದೆ ಗಾಡಿ ತುಂಬ ಮೀನು. ಅಪಾರ್ಟ್ ಫ್ರಮ್ ದಟ್, ದ ಗಾಡಿ ಹ್ಯಾಸ್ ಫಿಲ್ಡ್ ವಿತ್ ಫಿಶಸ್. ಮುದುಕಿ ಸಂಭ್ರಮದಿಂದ, ವಿತ್ ಆಲ್ ಸೆಲೆಬ್ರೇಷನ್ ಆ್ಯಂಡ್ ಹ್ಯಾಪಿನೆಸ್, ಹೊರಬಂದು, ಶಿ ಕೇಮ್ ಔಟ್ ಸೈಡ್. ಖಾಲಿಯಾಗಿದ್ದ ಗಾಡಿಯನ್ನು ನೋಡಿ ಸಿಟ್ಟುಗೊಂಡಳು. ಶಿ ಸಾ ದ ಗಾಡಿ, ಬಟ್ ಇಟ್ ವಾಸ್ ಎಂಪ್ಟಿ. ಅದನ್ನು ನೋಡಿ ಸಿಟ್ಟು ಬರುತ್ತೆ ಮುದುಕಿಗೆ. ಸೊ ಶಿ ಬಿಕೇಮ್ ಆ್ಯಂಗ್ರಿ. ನರಿ ತನಗೆ ಮೋಸ ಮಾಡಿತೆಂದು ಮುದುಕನಿಗೆ ಹೊಳೆಯಿತು. ಹಿ ರಿಯಲೈಸ್ ದಟ್ ನರಿ ಹ್ಯಾಸ್ ಚೀಟೆಡ್, ಮೋಸ ಮಾಡಿದೆ ಅಂತ ಗೊತ್ತಾಗುತ್ತೆ. ಇತ್ತ ನರಿ, ಹಿಯರ್ ದ ಫಾಕ್ಸ್, ತಾನು ಎಸೆದಿದ್ದ, ವಾಟ್ ಎವರ್ ಹಿ ಥ್ರೀವ್ಡ್ ಔಟ್ ಅಲ್ಲ, ಮೀನುಗಳನ್ನೆಲ್ಲ, ಆಲ್ ದ ಫಿಶಸ್, ರಾಶಿ ಹಾಕಿ, ಹಿ ಟುಕ್ ಆ್ಯಸ್ ಅ ಹೀಪ್ ಆಫ್ ಇಟ್, ಕೊಂಡು ತಿನ್ನಲು ಕುಳಿತಿತ್ತು. ಇಟ್ ಸ್ಯಾಟ್ ಟು ಈಟ್ ದ ಫಿಶಸ್. ಆಗ ತೋಳ ಒಂದು ಅತ್ತ ಬಂತು. ಅಟ್ ದಟ್ ಟೈಮ್ ಆ ತೋಳ ಅಂದರೆ ವೂಲ್ಫ್ ಕೇಮ್ ನಿಯರ್ ದ ಫಾಕ್ಸ್. ನರಿಯೇ, ಎಷ್ಟೊಂದು ಮೀನಿದೆಯಲ್ಲ, ಯು ಹ್ಯಾವ್ ಅ ಸೋ ಮೆನಿ ಫಿಶಸ್, ನನಗೂ ಸ್ವಲ್ಪ ಕೊಡು, ಗಿವ್ ಲಿಟಲ್ ಫಾರ್ ಮೀ ಆಲ್ಸೋ ಎಂದಿತ್ತು. ನಾನು ಯಾಕೆ ಕೊಡಲಿ, ವೈ ಶುಡ್ ಐ ಗಿವ್, ನದಿಯಿಂದ ನೀನೇ ಹಿಡಿದುಕೋ ಅಂತ ನರಿ ಹೇಳುತ್ತೆ. ಇಟ್ ಟೋಲ್ಡ್, ವೈ ಶುಡ್ ಐ ಗಿವ್,
ಯು ಗೋ ಆ್ಯಂಡ್ ಕ್ಯಾಚ್ ಫ್ರಮ್ ದ ರಿವರ್ ಅಂತ ಹೇಳುತ್ತೆ. ಮೀನು ಹಿಡಿಯೋದು ನನಗೆ ಗೊತ್ತಿಲ್ವಲ್ಲ, ಐ ಡೋಂಟ್ ನೋ ಹೌ ಟು ಕ್ಯಾಚ್ ಅಂತ ತೋಳ ಹೇಳುತ್ತೆ. ತೋಳ ಟೋಲ್ಡ್. ನರಿ ಹೇಳುತ್ತೆ, ಅದೇನು ಕಷ್ಟ, ಇಟ್ ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ವಾಟ್ ಡಿಫಿಕಲ್ಟ್ ಇಸ್ ದಟ್ ಅಂತ ಕೇಳುತ್ತೆ. ನದಿ ಹತ್ತಿರ ಮರಳಿನಲ್ಲಿ ಆಳವಾದ ತೂತು ಮಾಡಿ ಅದರಲ್ಲಿ ಬಾಲ ಇಟ್ಕೊಂಡು ಕೂತ್ಕೋ. ಇಟ್ ಟೋಲ್ಡ್, ಯು ಡಿಗ್ ಅ ಬಿಗ್ ಹೋಲ್ ನಿಯರ್ ದ ರಿವರ್ ಆ್ಯಂಡ್ ಪುಟ್ ಯುವರ್ ಟೇಲ್, ಬಾಲ ಅಂದರೆ ಟೇಲ್, ಇನ್ಸೈಡ್ ದಟ್ ಆ್ಯಂಡ್ ಯು ಸಿಟ್ ದೇರ್, ಕೂತ್ಕೋ, ಸಿಟ್. ಮೀನುಗಳೇ ಮೀನುಗಳೇ, ಸಣ್ಣವೇ ದೊಡ್ಡವೇ ಎಲ್ಲ ಬನ್ನಿ ಅಂತ ಪಠಿಸು. ಇಟ್ ಟೋಲ್ಡ್, ಯು ಹ್ಯಾವ್ ಟು ಚಾಂಟ್ ಲೈಕ್ ಆ್ಯಸ್ ಐ ಟೋಲ್ಡ್ ಯು. ಮೀನುಗಳೇ ಮೀನುಗಳೇ, ಫಿಶಸ್ ಆ್ಯಂಡ್ ಫಿಶಸ್, ಸಣ್ಣವೇ ದೊಡ್ಡವೇ, ಸ್ಮಾಲ್ ಫಿಶಸ್ ಆ್ಯಂಡ್ ಬಿಗ್ ಫಿಶಸ್, ಎವ್ರಿ ಒನ್ ಡೂ ಕಮ್, ಪ್ಲೀಸ್ ಕಮ್ ಅಂತ ಯು ಚಾಂಟ್ ಲೈಕ್ ದಿಸ್. ಯು ಮೇಕ್ ಅ ಹೋಲ್, sit in the hole, put your tail in the hole and chant this. So the fishes will come ಅಂತ ನರಿ it told to ತೋಳ. ಮೀನುಗಳು ನಿನ್ನ ಬಾಲಕ್ಕೆ ಅಂಟಿಕೊಳ್ತವೆ. The fishes will come and it will stick to your tail ಅಂತ ಹೇಳುತ್ತೆ. ಹೆಚ್ಚು ಹೊತ್ತು ಹೀಗೆ ಕುಳಿತಷ್ಟು ಹೆಚ್ಚು ಮೀನುಗಳು ಸಿಗ್ತವೆ. The more time you sit, the more fishes you will get ಅಂತ fox will cheat the wolf. ತೋಳ ಮರಳಿನಲ್ಲಿ ಇನ್ ದ ಸ್ಯಾಂಡ್ ತೂತು ಮಾಡಿ ಇಟ್ ಡಿಗ್ ಅ ಹೋಲ್, ಬಾಲವನ್ನು ಇಟ್ಟು ಇಟ್ ಕೆಪ್ಟ್ ಅ ಟೇಲ್, ಕುಳಿತುಕೊಂಡಿತು. ಇಟ್ ಸ್ಯಾಟ್. ರಾತ್ರಿ ಆಯಿತು. ಇಟ್ ಬಿಕೇಮ್ ನೈಟ್. ಚಳಿಗೆ ನಡುಗುವ ಹಾಗಾದರೂ ಇಟ್ ವಾಸ್ ಸೋ ಕೋಲ್ಡ್. ಚಳಿ ಅಂದರೆ ಕೋಲ್ಡ್. ಇಟ್ ಸ್ಟಾರ್ಟೆಡ್ ಶಿವರಿಂಗ್, ನಡುಗ್ತಾ ಇದೆ. ಬಟ್ ಸ್ಟಿಲ್ ಹಿಮ ಬೀಳಲು ಆರಂಭವಾದರೂ ಇಟ್ ಸ್ಟಾರ್ಟೆಡ್ ಗೋಯಿಂಗ್. ಮಿಸ್ಟ್ ಬರ್ತಾ ಇದೆ, ಫಿಲ್ಡ್ ವಿತ್ ಅ ಫಾಗ್ ಆ್ಯಂಡ್ ಅ ಮಿಸ್ಟ್. ಆದರೂ ಇಟ್ ಡಿಂಟ್ ಗೆಟ್ ಅಪ್. ತೋಳ ಡಿಂಟ್ ಗೆಟ್ ಅಪ್, ಮೇಲೆ ಏಳಲಿಲ್ಲ. ಬೆಳಗಾಗುವ ಹೊತ್ತಿಗೆ, ಬೈ ದ ಟೈಮ್ ಇಟ್ ಈಸ್ ಮಾರ್ನಿಂಗ್, ಹಿಮದಿಂದ ಬಾಲ ತೂತಿನಲ್ಲಿ ಸಿಕ್ಕಿಕೊಂಡು ಬಿಟ್ಟಿತು. ಬಿಕಾಸ್ ಆಫ್ ದ ಮಿಸ್ಟ್ ದ ಟೇಲ್ ವಾಸ್ ಸ್ಟ್ರಕ್ ಇನ್ ದ ಮಡ್. ತೋಳ ಎಳೆಯಿತು. ಇಟ್ ಪುಲ್ಡ್ ಇಟ್ ಔಟ್. ಅಬ್ಬಾ, ಬಾಲ ಎಷ್ಟೊಂದು ಭಾರವಾಗಿದೆ ಎಲ್ಲ. ಇಟ್ ಥಾಟ್ ದೇರ್ ಈಸ್ ಅ ಫಿಶಸ್, ಫುಲ್ ಆಫ್ ಫಿಶಸ್. ಮೈ ಟೇಲ್ ಈಸ್ ಸೋ ಹೆವಿ, ಭಾರ ಇದೆ ಅಂತ ಇಟ್ ಇಸ್ ಥಿಂಕಿಂಗ್. ಯಾರು? ತೋಳ ಇಸ್ ಥಿಂಕಿಂಗ್. ಅದಕ್ಕೆ ತುಂಬ ಮೀನುಗಳು ಅಂಟಿಕೊಂಡಿರಬಹುದು. ಸೊ ದೇರ್ ಮೈಟ್ ಬಿ ಸೋ ಮೆನಿ ಫಿಶಸ್ ದಟ್ ಈಸ್ ಬಿನ್ ಸ್ಟಿಕ್ ಟು ಮೈ ಟೇಲ್ ಅಂತ ತೋಳ ಇಸ್ ಥಿಂಕಿಂಗ್. ಅಷ್ಟರಲ್ಲಿ ನದಿಯ ನೀರಿಗೆಂದು ಬಂದ ಹೆಂಗಸರು, the women who came to the river to take the water, they started shouting because it's a wolf. They are seeing a wolf. ತೋಳ ತೋಳ ಎಂದು ಕಿರಿಚಿಕೊಂಡು they started shouting. ತಮ್ಮ ಕೈಯಲ್ಲಿದ್ದ ಪಾತ್ರೆ ಬಿಂದಿಗೆಗಳಿಂದ ತೋಳಕ್ಕೆ ಹೊಡೆದರು. They started hitting the ತೋಳ with the buckets and with the vessels that they were carrying to get the water. They started hitting the ತೋಳ. ತೋಳ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಬಾಲವನ್ನು ಎಳೆದು with all the effort, with all the strength, it pulled out the tail. ಓಡಿ ಹೋಯಿತು. ಇಟ್ ran off. ಅಲ್ಲಿಂದ ಮುಂದೆ ನರಿಯನ್ನು ಕಂಡರೆ ತೋಳಕ್ಕೆ ತುಂಬ ಸಿಟ್ಟು. ಫ್ರಮ್ ದಟ್ ಟೈಮ್ wolf has so much of anger on ನರಿ because ನರಿ cheated wolf. So this is a small story, ನರಿಯ ಉಪಾಯ, the idea of a ನರಿ. ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ, ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಇಫ್ ಯು ಆರ್ ಅ ಬಿಗಿನರ್ ಇನ್ ಕನ್ನಡ, ಇಫ್ ಯು ಆರ್ ಲಿಸ್ನಿಂಗ್ ಟು ದ ಸ್ಟೋರೀಸ್, ಮೇಕ್ ಅ ನೋಟ್ ಆಫ್ ಆಲ್ ದ ವರ್ಡ್ಸ್ ಆ್ಯಂಡ್ ಎಂಜಾಯ್ ದ ಸ್ಟೋರೀಸ್. The more you learn the vocabulary, the more you feel confident and comfortable and you will start building the love towards the language. So practice ಮಾಡಿ, ಮೇನ್ಲಿ ಪ್ರಾಕ್ಟೀಸ್ ದ ವರ್ಡ್ಸ್, ದ ನ್ಯೂ ವರ್ಡ್ಸ್. ಆ್ಯಂಡ್ ನೀವು ಕನ್ನಡದವರಾಗಿದ್ದರೆ ಕತೆ ಯಾವ ಥರ ಹೇಳೋದು, ಹೌ ವೆಲ್ ವಿ ಕ್ಯಾನ್ ನರೇಟ್ ದ ಸ್ಟೋರೀಸ್, ಹೌ ಗುಡ್ ಯು ಕ್ಯಾನ್ ನರೇಟ್ ದ ಸ್ಟೋರೀಸ್ ಅಂತನ ಕಲ್ತ್ಕೊಳ್ಳಿ. ಆ್ಯಂಡ್ ಸ್ಟಾರ್ಟ್ ನರೇಟಿಂಗ್ ದ ಸ್ಟೋರೀಸ್ ಆ್ಯಂಡ್ ಸಿ ದ ಸ್ಟೋರೀಸ್. ಕತೆಗಳನ್ನು ಹೇಳಿ, ನನಗೆ ಕತೆಯನ್ನು ವಿಡಿಯೋ ಮಾಡಿ ಕೂಡ ನನಗೆ ನೀವು ಕಳಿಸ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ. ಐ ಮೀಟ್ ಯು ವಿತ್ ಒನ್ ಮೋರ್ ವಿಡಿಯೋ. ಮತ್ತೊಂದು ಕಥೆಯ ಮುಖಾಂತರ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೆ ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book.
The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.